ರನ್ಯಾ ಕೇಸ್ನಲ್ಲಿ ಸಚಿವರ ಪಾತ್ರ ಇದೆ ಎನ್ನಲಾಗ್ತಿದೆ. ಆದರೆ ರಾಜ್ಯ ಸರ್ಕಾರ ಈ ಬಗ್ಗೆ ಚಕಾರ ಎತ್ತಿಲ್ಲ. ಸರ್ಕಾರಿ ಅಧಿಕಾರಿಗಳೇ ಆರೋಪಿಗೆ ಎಸ್ಕಾರ್ಟ್ ಕೊಟ್ಟಿದ್ದಾರೆ. ಪ್ರೋಟೋಕಾಲ್ ವ್ಯವಸ್ಥೆ ಮಾಡಿ ಚೆಕಿಂಗ್ ಇಲ್ಲದೆ ಬಿಟ್ಟಿದ್ದಾರೆ. ಸರ್ಕಾರ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು ಹೀಗಂತ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರೋಟೋಕಾಲ್ ವ್ಯವಸ್ಥೆ ಮಾಡಿ ಚೆಕಿಂಗ್ ಇಲ್ಲದೆ ಬಿಟ್ಟಿರೋದು, ಸರ್ಕಾರಿ ಅಧಿಕಾರಿಗಳೇ ಆರೋಪಿಗೆ ಎಸ್ಕಾರ್ಟ್ ಕೊಟ್ಟಿದ್ದಾರೆ ಅಂತ ಜೋಶಿ ಹೇಳ್ತಿದ್ದಾರೆ. ಕೆಲವು ಮಂತ್ರಿಗಳದ್ದು ಇದರಲ್ಲಿ ಪಾತ್ರ ಇದೆ ಅನ್ನುವಂಥ ಮಾತುಗಳು ನಡೀತಾ ಇದೆ. ಪರಮೇಶ್ವರ್ ಅವ್ರಿಗೂ ಹೇಳಿದೆ, ಮೊದಲ CID ಎನ್ಕ್ವೈರಿ ಕೊಟ್ರಿ, ಓಕೆ, ಅದಕ್ಕೆ ಅವರು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಒಂದು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ನಾನು ನೋಡಿದಂತೆ ರಾಮಚಂದ್ರ ರಾವ್ ಅವರು DG ಇರೋದರಿಂದ ನಾವು ಅಡಿಷನಲ್ ಚೀಫ್ ಸೆಕ್ರೆಟರಿ ಕೊಟ್ಟಿದ್ದೀವಿ ಅಂತ. ಅದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ. CID ಎನ್ಕ್ವೈರಿ ಅವರಿಗೆ VIP ಕವರ್ ಹೇಗೆ ಸಿಕ್ತು, ಅವ್ರ ಪ್ರೋಟೋಕಾಲ್ ಕವರ್ ಮೂಲಕ ವಿಶೇಷವಾದಕ್ಕೆ ಅವರನ್ನು ವಿಮಾನ ನಿಲ್ದಾಣದಿಂದ ಕಸ್ಟಮ್ ತಪ್ಪಿಸಿ ಹೊರಗಡೆ ಹೇಗೆ ಬಂದರು, ಭಾರತ ಸರ್ಕಾರದ ಇಂಟೆಲಿಜೆನ್ಸ್ ಬರೋವರೆಗೆ ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾಯಿತ್ತು, ಈ ಥರದ ಹಲವಾರು ಇವತ್ತು ಪ್ರಶ್ನೆಗಳಿದ್ದಾವೆ. ನಾನಿಷ್ಟೇ ಹೇಳೋದು, ದುಡ್ಡು, ಈ ಬಂಗಾರ, ಇದೆಲ್ಲವೂ ಸಹಿತ ಇದು ಇಲ್ಲಿ ಬಂದ ನಂತರ ಅದು ಯಾವುದು ಸಮಾಜ ವಿದ್ರೋಹ ಈ ಥರದ್ದೆಲ್ಲಿರ್ತವೆ ಅದು ಸಮಾಜ ವಿದ್ರೋಹ ಕೃತ್ಯಕ್ಕೆ ಬಳಕೆ ಆಗೋದು. ಹಾಗಾಗಿ ಈ ಸಂಗತಿಗಳ ಬಗ್ಗೆ ಭಾಳ ಗಂಭೀರವಾಗಿರ್ಬೇಕು ಸರ್ಕಾರ. CBI ತನಿಖೆ ಅದು ವಿಮಾನ ನಿಲ್ದಾಣದ ವ್ಯಾಪ್ತಿಯಲ್ಲಿ ನಡೆದರೂ ನಡೀತಿದೆ. ಒಟ್ಟಾರೆ ಎಲ್ಲ ಸಂಪೂರ್ಣ ತನಿಖೆಯನ್ನು CBIಗೆ ಒಪ್ಪಿಸ್ಬೇಕು.